ಸಚಿವ ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಅವರು ದೂರು ಕೊಟ್ಟಿದ್ದಾರೆ. ಸುಪಾರಿ ಕೊಟ್ಟಿದ್ರು ನನ್ನ ಕೊಲೆಗೆ ಅಂತಂದ್ಬಿಟ್ಟು ಆ ಪ್ರಕರಣದ ತನಿಖೆಯಲ್ಲಿ ಯಾರೋ ಪ್ರಭಾವಿ ನಾಯಕರಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಹೆಸರು ಬಳಸಿಲ್ಲ. ರಾಜೇಂದ್ರರ ಕೊಲೆಗೆ ಆ ಉನ್ನತ ರಾಜಕಾರಣಿ ಸುಪಾರಿ ಕೊಟ್ರ? ಯಾರಾತ? ರಾಜ್ಯ ಮಟ್ಟದ ಆ ಉನ್ನತ ರಾಜಕಾರಣಿ ಯಾರು? ಹಾಗಾದ್ರೆ ದೂರಿನಲ್ಲಿ ಉನ್ನತ ರಾಜಕಾರಣಿಯ ಒಳಸಂಚು ಅಂತ ಆರೋಪವನ್ನು ಮಾಡಿದ್ದಾರೆ. ನಾವು CM ಆಪ್ತ ಬೆಂಬಲಿಗರಾಗಿರೋದ್ರಿಂದ ನಮ್ಮ ಮೇಲೆ ಕ್ರಿಮಿನಲ್ ಸಂಚನ್ನು ಹೂಡಿದ್ದಾರೆ ಅಂತಕ್ಕಂಥದ್ದು ಇವರ ಆರೋಪ. ಆದರೆ ಆ ಉನ್ನತ ರಾಜಕಾರಣಿಗಳ ಹೆಸರನ್ನು ನಮೂದಿಸಿಲ್ಲ ರಾಜೇಂದ್ರ. ಬೆಂಗಳೂರು ಮೂಲದ ಪ್ರಬಲ ವ್ಯಕ್ತಿಗಳಿಂದ ಸಂಚು ಎಂದಷ್ಟೇ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಈಗ ಅದ್ಯಾರೋ ಈಗ 5 ಜನರ ಮೇಲೆ FIR ಆಗಿದೆಯಲ್ಲ, ಸೋಮ, ಭರತ್, ಅಮಿತ್, ಗುಂಡಾ ಮತ್ತು ಯತೀಶ್, ಇವರನ್ನ ಅರೆಸ್ಟ್ ಮಾಡಿ ಆಡಿಯೋ ಇದಿರೋದು ಇವ್ರದೇ ಅಲ್ವಾ, ಇವ್ರನ್ನ ಅರೆಸ್ಟ್ ಮಾಡಿ ಬಾಯ್ ಬಿಡಿಸ್ಬೋದಲ್ಲ ಯಾರಪ್ಪ ಸುಪಾರಿ ಕೊಟ್ಟಿದ್ದು ಅಂತಂದ್ಬಿಟ್ಟು. ಅವ್ರು ಹೇಳೋದು 20 ಜನರ ಗ್ಯಾಂಗ್ ಇದೆ ಅಂತ. ಅಲ್ಲ, ಸುಪಾರಿ ಅವ್ರು 20 ಜನ ಇರ್ಬೋದು, ಕೊಲೆ ಮಾಡೋ ಟೀಮು. ಸುಪಾರಿ ಕೊಟ್ಟವ್ರು ಯಾರು? ಕೊಲೆ ಮಾಡಿ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ಟವ್ರು ಯಾರು? ಫೀಡ್ ಮಾಡಿದವ್ರು ಯಾರು? ಅದು ಬೇಕಲ್ಲ. ನೋಡಿ, ದೂರಿನ ಪ್ರತಿಯಲ್ಲಿ ಉಲ್ಲೇಖ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಅದರಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಉನ್ನತ ರಾಜಕಾರಣಿಯೊಬ್ಬರಿಂದ ಈ ಒಳಸಂಚಾಗಿದೆ, ಬೆಂಗಳೂರು ಮೂಲದ ಪ್ರಬಲ ವ್ಯಕ್ತಿಗಳಿಂದ ಸಂಚು ಅಂತಷ್ಟೇ ಉಲ್ಲೇಖ ಮಾಡಿದ್ದಾರೆ. ಹಾಗಾದರೆ ರಾಜೇಂದ್ರ ಕೊಲೆಗೆ ಆ ಉನ್ನತ ರಾಜಕಾರಣಿ ಸುಪಾರಿ ಕೊಟ್ರ? ಯಾರವರು? ನಮಗಂತೂ ಗೊತ್ತಿಲ್ಲ. ಅಲ್ಲ ಸರ್, ಆಮೇಲೆ ಈ ಹನಿ ಟ್ರ್ಯಾಪ್ ವಿಚಾರದಲ್ಲೂ ಇದೇ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಿದ್ದವರು. ಹೌದು, ಒಂದೊಂದಾದ್ಮೇಲೆ ಒಂದೊಂದು ಕೇಸ್ಗಳು ಡೈವರ್ಟ್ ಆಗ್ತಾನೆ ಇದೆ. ಈಗ ಈ ಪ್ರಕರಣನೇ ತಗೊಳ್ಳಿ, ಹನಿ ಟ್ರ್ಯಾಪ್ ಅಂತ ತಾನೇ ಫಸ್ಟ್ ಶುರುವಾಗಿದ್ದು, ಆರೋಪಗಳು ಶುರುವಾಗಿದ್ದು. ಹನಿ ಟ್ರ್ಯಾಪ್ ಇಂದ ಈಗ ಕೊಲೆಗೆ ಹೋಗಿದೆ. ಇದಕ್ಕಿಂತ ಹಿಂದೆ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇತ್ತು. ಅದನ್ನ ಮರೆಗೆ ಸರಿಸುವ ಪ್ರಯತ್ನ ಆಯಿತೋ ಏನೋ ನನಗಂತೂ ಗೊತ್ತಿಲ್ಲ. ಅದು ತಣ್ಣ ಮಾಡಬೇಕು ಅಂತ ಅಂದ್ಬಿಟ್ಟು, ಯಾಕಂದ್ರೆ ಅದರಲ್ಲೂ 2 ಮಂತ್ರಿಗಳಿದ್ದಾರೆ ಅಂತ ಕೇಳಿ ಬಂದಿತ್ತು. ಗೊತ್ತಿಲ್ಲಪ್ಪ, ಇವರೇನು ಸುಮ್ಮನೆ ಗಾಳಿನಲ್ಲಿ ಏನಾದ್ರು ಗುಂಡು ಹೊಡಿತಾ ಇದ್ದಾರಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಸುಪಾರಿ ಕೊಟ್ಟಿದ್ದಾರೆ, ಹೊಡಿಬೇಕು, ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತಲ್ಲಿ. ಸೋಮ ಮತ್ತು ಭರತ್ ಅನ್ನೋರ್ದು ಒಂದು 2 ಹೆಸರು ಜಾಸ್ತಿ ಆ ಒಂದು ಆಡಿಯೋ ಕ್ಲಿಪ್ಪಲ್ಲಿ ಬರೋವಂಥದ್ದು. ಸೊ ಅದರಿಂದ ನಾನು ಯಾರೆಲ್ಲ ಇದ್ದಾರೆ ಆ ಒಂದು ತನಿಖೆ ಆಗಬೇಕು ಅಂತ ಹೇಳಿ ನಾನೀಗ SP ಅವ್ರನ್ನ ಕೇಳ್ಕೊಂಡೆ. ಈಗ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಓಕೆ, ಸೊ ಹೆಸರು ಅಲ್ಲಿ ಬಂದಿರೋದನ್ನು ನಾನು ಈಗ SP ಅವ್ರಿಗೆ ಹೇಳಿದ್ದೀನಿ, ಅದನ್ನು ತನಿಖೆ ಮಾಡ್ತೀನಿ ಅಂತ ಮಾತನ್ನು ಒಂದು ಲೇಡಿ ಮತ್ತು ಒಬ್ಬ ಹುಡುಗ ಮಾತಾಡ್ತಾರೆ. 18 ನಿಮಿಷದ ಕಾನ್ವರ್ಸೇಷನ್ ನನಗೆ ಇರುವಂಥದ್ದು. ಅದಕ್ಕೆ ತನಿಖೆ ಆಗಲಿ ಅಂತ ನಾನು ಹೇಳಿ, ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ. ಸೊ ಈಗ ಮಾತುಗಳಿದ್ದಂಥ ಸಂದರ್ಭದಲ್ಲಿ ಮನೆಗೆ ಮಗಳು ಬರ್ಡೇ ದಿವಸ ಹಿಂದಿನ ದಿವಸ ಬಂದು ಮಾಡಬೇಕು ಅಂತಲೂ ನಡೆಯುತ್ತೆ, ಕಾರಿಗೆ ಟ್ರ್ಯಾಕರ್ ಹಾಕಬೇಕು ಅಂತ ಮಾತು ನಡೆಯುತ್ತೆ. ಸೊ ಈಗೆಲ್ಲ ಅದು ಆಡಿಯೋ ಕ್ಲಿಪ್ಪಲ್ಲಿದೆ. ಸೊ ಆಡಿಯೋ ಕ್ಲಿಪ್ನ ನಾನು ಇವತ್ತು ಮಾನ್ಯ SP ಅವ್ರಿಗೆ ಕೊಟ್ಟಿದ್ದೀನಿ. ಅವರು ಸುಪಾರಿ ಕೊಟ್ಟಿದ್ದಾರೆ, ಹೊಡಿಬೇಕು, ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತಲ್ಲಿ. ಸೋಮ ಮತ್ತು ಭರತ್ ಅನ್ನೋರ್ದು ಒಂದು 2 ಹೆಸರು ಜಾಸ್ತಿ ಆ ಒಂದು ಆಡಿಯೋ ಕ್ಲಿಪ್ಪಲ್ಲಿ ಬರೋವಂಥದ್ದು. ಸೊ ಅದರಿಂದ ನಾನು ಯಾರೆಲ್ಲ ಇದ್ದಾರೆ ಆ ಒಂದು ತನಿಖೆ ಆಗಬೇಕು ಅಂತ ಹೇಳಿ ನಾನೀಗ SP ಅವ್ರನ್ನ ಕೇಳ್ಕೊಂಡೆ. ಈಗ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಓಕೆ, ಸೊ ಹೆಸರು ಅಲ್ಲಿ ಬಂದಿರೋದನ್ನು ನಾನು ಈಗ SP ಅವ್ರಿಗೆ ಹೇಳಿದ್ದೀನಿ, ಅದನ್ನು ತನಿಖೆ ಮಾಡ್ತೀನಿ ಅಂತ ಮಾತನ್ನು ಒಂದು ಲೇಡಿ ಮತ್ತು ಒಬ್ಬ ಹುಡುಗ ಮಾತಾಡ್ತಾರೆ. 18 ನಿಮಿಷದ ಕಾನ್ವರ್ಸೇಷನ್ ನನಗೆ ಇರುವಂಥದ್ದು. ಅದಕ್ಕೆ ತನಿಖೆ ಆಗಲಿ ಅಂತ ನಾನು ಹೇಳಿ, ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ. ಸೊ ಈಗ ಮಾತುಗಳಿದ್ದಂಥ ಸಂದರ್ಭದಲ್ಲಿ ಮನೆಗೆ ಮಗಳು ಬರ್ಡೇ ದಿವಸ ಹಿಂದಿನ ದಿವಸ ಬಂದು ಮಾಡಬೇಕು ಅಂತಲೂ ನಡೆಯುತ್ತೆ, ಕಾರಿಗೆ ಟ್ರ್ಯಾಕರ್ ಹಾಕಬೇಕು ಅಂತ ಮಾತು ನಡೆಯುತ್ತೆ. ಸೊ ಈಗೆಲ್ಲ ಅದು ಆಡಿಯೋ ಕ್ಲಿಪ್ಪಲ್ಲಿದೆ. ಸೊ ಆಡಿಯೋ ಕ್ಲಿಪ್ನ ನಾನು ಇವತ್ತು ಮಾನ್ಯ SP ಅವ್ರಿಗೆ ಕೊಟ್ಟಿದ್ದೀನಿ. ಅವರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಈಗ ದೂರಿನಲ್ಲಿ ಬೆಂಗಳೂರು ಮೂಲದ ಒಬ್ಬ ಉನ್ನತ ರಾಜಕಾರಣಿ ಸುಪಾರಿ ಕೊಟ್ಟರು ಅಥವಾ ಅವರು ಸಂಚನ ರೂಪಿಸಿದ್ರು ಅಂತಕ್ಕಂಥದ್ದನ್ನು ಇವರು ಬರೆದಿದ್ದಾರೆ ಅಂತಂದರೆ, ಅವರು ಯಾರು ಅಂತಕ್ಕಂಥದ್ದು ಗೊತ್ತಿರಬೇಕಲ್ವಾ ರಾಜೇಂದ್ರ ಅವ್ರಿಗೆ? ಹೆಂಗೆ ಗೊತ್ತಾಯಿತು? ಅವ್ರ ಮೇಲೆ ಅನುಮಾನ ಬರೋದಕ್ಕೆ ಇವ್ರ ಕಾರಣ ಏನು? ಆ ಹೆಸರನ್ನ ಬೇಕು ಅಂತಲೇ ಏನಾದರೂ ಮುಚ್ಚಿಟ್ಟಿದ್ದಾರಾ ಅಥವಾ ಬರೀ ಗಾಳಿನಲ್ಲಿ ಗುಂಡು ಹೊಡೆಯೋ ಕೆಲಸವನ್ನು ರಾಜೇಂದ್ರ ಅವರು ಮಾಡಿದಾರಾ? ಈಗ 5 ಜನರ ಮೇಲೆ FIR ಆಗಿದೆಯಲ್ಲ, ಇದರಲ್ಲಿ ಯಾರನ್ನಾರು ಅರೆಸ್ಟ್ ಮಾಡಿಬಿಟ್ಟು ಬಾಯಿ ಬಿಡಿಸ್ಬೋದಲ್ವಾ, ಯಾರು ಸುಪಾರಿ ಕೊಟ್ಟರು ನಿಮಗೆ ಅಂತಂದ್ಬಿಟ್ಟು? ಎಸ್ ಅರವಿಂದ್, ನಿನ್ನೆ ಮಧ್ಯಾಹ್ನದ ವೇಳೆಗೆ MLC ರಾಜಣ್ಣ ಅವರು ಕ್ಯಾತ್ಸಂದ್ರ ಠಾಣೆಗೆ ಹೋಗಿ ದೂರು ಕೊಟ್ಟಿರುವಂಥದ್ದು. ಆ ದೂರಿನ ಅನ್ವಯ FIR ಆಗಿದೆ. ನಿನ್ನೆ ಸಂಜೆ ವೇಳೆಗೆ FIR ಆಗಿರುವಂಥದ್ದು. ಅದರಲ್ಲಿ 5 ಭರತ್ ಮತ್ತು ಸೋಮು ಸೇರಿದಂತೆ ಒಟ್ಟು ಗುಂಡಾ ಹಾಗೆ 5 ಜನರ ವಿರುದ್ಧ FIR ಆಗಿರುವಂಥದ್ದು. ಭರತ್ ಸೋಮ ಎನ್ನುವಂಥ ವ್ಯಕ್ತಿ ರೌಡಿ ಶೀಟರ್ ಕೂಡ ಆಗಿರುವಂಥದ್ದು. ಆತನ ಇಲ್ಲಿದ್ದ ಆಡಿಯೋದಲ್ಲಿ ಆತ ಮಾತಾಡ್ತಾ ಇದ್ದ ಎನ್ನುವಂಥದ್ದನ್ನು ಅವರು ಅಧಿಕೃತವಾಗಿ ಅದರಲ್ಲಿ ಲಿಖಿತವಾಗಿ ದೂರು ಕೊಟ್ಟಿರುವಂಥದ್ದು. ಆದರೆ
ಇಲ್ಲಿ ತಮಗೆ ಸಿಕ್ಕಿರುವಂತಹ ಆಡಿಯೋ ಏನಿದೆ ಆ ಆಡಿಯೋ ಅನಾಮಧೇಯ ವ್ಯಕ್ತಿಗಳಿಂದ ಸಿಕ್ತು ಅಂತ ಹೇಳಿದ್ದಾರೆ. ಅಲ್ಲೂ ಕೂಡ ಒಂದು ಹೆಸರನ್ನು ಮುಚ್ಚಿಟ್ಟಿರುವಂಥದ್ದು. ಇನ್ನೊಂದು, ಬೆಂಗಳೂರು ಮೂಲದ ಉನ್ನತ ರಾಜಕಾರಣಿಗಳಿಂದ ನನ್ನ ಕೊಲೆಗೆ ಸಂಚು ನಡೀತಾ ಇದೆ. ಇಲ್ಲೂ ಕೂಡ ಯಾವ ರಾಜಕಾರಣಿ ಏನು ಅನ್ನೋದನ್ನು ಅವರು ಉಲ್ಲೇಖ ಮಾಡಿಲ್ಲ. ಕೆಲವು ರಾಜಕಾರಣಿಗಳಿಂದ, ಉನ್ನತ ಪ್ರಭಾವಿಗಳಿಂದ, ಪ್ರಭಾವಿ ವ್ಯಕ್ತಿಗಳಿಂದ, ಪ್ರಭಾವಿ ರಾಜಕಾರಣಿಗಳಿಂದ ಈ ರೀತಿಯ ಏನೋ ಮಾತುಗಳನ್ನು, ಈ ರೀತಿಯ ಹೇಳಿಕೆಗಳನ್ನು ದೂರಿನಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಯಾಕಂದರೆ ತಾನು ಮತ್ತು ತಮ್ಮ ತಂದೆಯವರು ರಾಜಣ್ಣನವರು CM ಅವರಿಗೆ ಆಪ್ತ ಬೆಂಬಲಿಗರಾಗಿರೋದ್ರಿಂದ ನಮ್ಮ ಮೇಲೆ ರಾಜಕೀಯ ದ್ವೇಷದಿಂದ ಒಳಸಂಚು ಮಾಡಿ ಕೊಲೆ ಮಾಡಲಿಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಎನ್ನುವುದನ್ನು ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿದ್ದಾರೆ. ಹಾಗಾಗಿ ಏನು ರಾಜೇಂದ್ರ ರಾಜಣ್ಣ ಅವರ ಈ ಒಂದು ಹೇಳಿಕೆ, ಈ ಒಂದು ಬರಹ ಏನಿದೆ ದೂರಿನಲ್ಲಿ ಹೇಳಿರುವಂಥದ್ದು ಬೆಂಗಳೂರು ಮೂಲದ ಉನ್ನತ ರಾಜಕಾರಣಿಗಳು ಅಂತ, ಅದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಯಾರು ಇವರಿಗೆ ದ್ವೇಷ ಮಾಡ್ತಾ ಇರುವಂಥದ್ದು, ಸಿದ್ದರಾಮಯ್ಯರ ಪರವಾಗಿ ಮಾತನಾಡೋದಕ್ಕೆ ಹೀಗೆ ಆಗ್ತಾ ಇದೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಯಾರು ಅನ್ನುವಂಥ ಚರ್ಚೆ ಈಗ ಆಗ್ತಾ ಇದೆ. ಹಾಗಾಗಿ ಎಲ್ಲೂ ಕೂಡ ಇವರು ಬಾಯಿ ಬಿಟ್ಟು ಹೇಳಿಲ್ಲ. ಯಾವುದೇ ನಮಗೆ ಮಾಧ್ಯಮಕ್ಕೆ ಹೇಳಿಕೆ ಕೊಡುವಾಗ ಆದರೂ ಕೂಡ ಯಾರು ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಆದರೆ ಹೆಸರು ಅಂದರೆ ಅದರಲ್ಲಿ ಮಾತ್ರ ಉನ್ನತ ರಾಜಕಾರಣಿಗಳು ಅಂತ ಹೇಳಿದ್ದಾರೆ. ಸೊ ಇದು ಎಲ್ಲೋ ಒಂದು ಕಡೆಗೆ ಅನುಮಾನಕ್ಕೆ ಕಾರಣವಾಗಿದೆ. ಯಾರು ಆ ಉನ್ನತ ರಾಜಕಾರಣಿ ಎನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಹುಟ್ಟು ಹಾಕಿರುವಂಥದ್ದು. ಅರವಿಂದ್, ಮಂಜುನಾಥ್ ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.